ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ಈ ವ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಬೇಗ ಹೋಗಿ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸೊ ಅದಕ್ಕೋಸ್ಕರ ಸಪೋರ್ಟ್ನ ಮಾಡಿ. ಜೊತೆಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿರೋರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈ ವ್ಲಾಗಲ್ಲಿ ಏನನ್ನ ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ರೆ, ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಹೇಗೆ ಎಲ್ಲ ವ್ಲಾಗ್ನು ರ್ಯಾಂಡಮಾಗಿ ಮಾಡ್ತಿದ್ದೀನಿ, ಅದೇ ಥರ ಇದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಇದರಲ್ಲಿ ನಮ್ಮ ಅಜ್ಜಿ ಜೊತೆ ಒಂದು ಸ್ವಲ್ಪ ಕೆಲಸ ಇದೆ, ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲಿಂದ ಬಂದಮೇಲೆ ನಮ್ಮ ಚಿಕ್ಕಮ್ಮ ಅವರ ರಿಲೇಷನ್ದು ಒಂದು ಮದುವೆ ಇದೆ, ಅಲ್ಲಿಗೆ ಹೋಗ್ತಿದ್ದೀನಿ. ಸೊ ಎರಡೂ ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ಇವಾಗ ನಾನಂತೂ ನಮ್ಮ ಅಜ್ಜಿ ಜೊತೆ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗಾಯಿತು. ಅಲ್ಲಿಗೆ ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಮ್ಮ ಬಂದಿರ್ತಾರೆ, ಸೊ ಅಲ್ಲಿಗೆ ಹೋಗ್ತಿದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ತೋರಿಸ್ತೀನಿ. ನಾನು ಇವಾಗ ರೆಡಿಯಾಗಿತ್ತು. ಲೆಟ್ಸ್ ಚಲೋ. ಇವಾಗ ಬೈಕಲ್ಲಿ ನಾನು ಮನೆಯಿಂದ ಹೊರಡ್ತಿದ್ದೀನಿ ಫ್ರೆಂಡ್ಸ್. ಇದೇನು ನಮ್ಮಮ್ಮ ಸಡನ್ನಾಗಿ ಬಂದರು ಅಂತ ನೋಡ್ತಿದ್ದೀರಾ. ನಮ್ಮಮ್ಮ ಇವಾಗ ತಾನೇ ಊರಿಂದ ಬಂದಿದ್ದಾರೆ. ಇವಾಗ ನಮ್ಮ ಆಂಟಿನ ಕರ್ಕೊಂಡು ನಾನು ಹೊರಡಬೇಕು. ಇವಾಗ ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಹೋಗೋಕ್ಕೂ ಮುಂಚೆ ಹಾಗೆ ನಮ್ಮ ಶಿವಾನಂದಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಸ್ವಲ್ಪ ಮನೆಗೆ ತರಕಾರಿ ಮತ್ತು ಅಂಗಡಿಗೆ ತರಕಾರಿ ಎಲ್ಲ ತೊಗೊಂಡು ಹೋಗಬೇಕಾಗಿತ್ತು, ಅದಕ್ಕೆ ಬಂದೆ. ಇವಾಗ ನೈಟ್ ಮದುವೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀವಿ. ಮದುವೆಗೆ ಹೋಗಬೇಕು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಸೊ ಇವಾಗ ರೆಡಿಯಾಗಿದ್ದಾಯಿತು. ನಾನು ನಮ್ಮಮ್ಮ ಸೇಮ್ ಕಲರ್ ಮ್ಯಾಚಿಂಗ್ ಗ್ರೀನ್ ಹಾಕಿದ್ದೀವಿ. ಇವಾಗ ಹೊರಡಬೇಕು. ನಮ್ಮಮ್ಮ ಮಂತ್ರಾಲಯಕ್ಕೆ ತಗೊಬಂದಿದ್ದು ಸ್ಯಾರಿನೇ ಹಾಕ್ಕೊಂಡಿದ್ದಾರೆ, ಬಟ್ ನಾನು ಅದು ಹಾಕ್ಕೊಂಡಿಲ್ಲ. ನಾನು ಸಪ್ರೇಟಾಗಿ ಬೇರೆದು ಹಾಕಿದ್ದೀನಿ. ಇವಾಗ ಹೋಗಬೇಕು. ನಮ್ಮಪ್ಪ ವೆಯ್ಟ್ ಮಾಡ್ತಿದ್ದಾರೆ, ಬೈತಿದ್ದಾರೆ ಲೇಟ್ ಆಯಿತು ಬನ್ನಿ ಅಂತ. ಸೊ ಹೋಗ್ತಾ ವಿಡಿಯೋ ಮಾಡ್ತೀನಿ. ನಮ್ಮಮ್ಮನೂ ರೆಡಿ ಆಯಿತು, ನಮ್ಮ ಅಪ್ಪನೂ ರೆಡಿ ಆಯಿತು. ಇವ್ರು ನಮ್ಮ ಅಪ್ಪನ ಫ್ರೆಂಡು, ಕ್ಲೋಸ್ ಫ್ರೆಂಡು. ಅಂಕಲ್ ಹಾಯ್ ಮಾಡಿ. ಬಂದಂತಮ್ಮ ಕಾಳಮ್ಮ ಚೌಟ್ರಿಯಲ್ಲಿ ಮದುವೆ ಇದ್ದಿದ್ದು, ಸೊ ಅಲ್ಲಿಗೆ ಬಂದ್ವಿ ನಾವೀಗ. ಏನಂದರೆ ಫ್ರೆಂಡ್ಸ್, ಬರ್ತಿದ್ದಂಗೆ ನಮ್ಮ ಅಕ್ಕ ಸಿಕ್ಕಿದ್ಲು. ನೋಡಿ ಹೆಂಗೆ ಫೋಟೋ ತಗೋತಿದ್ದಾಳೆ. ಮಿಸ್ಸಾಗಿ ಹೇಳ್ದೆ ಅಕ್ಕ ಅಂತ. ಅವಳು ನಮ್ಮ ಅಕ್ಕ ಅಲ್ಲ, ನನ್ನ ತಂಗಿ. ಇದು ನಮ್ಮ ಮೋಟು ನನ್ನ ತಮ್ಮ. ಇವಾಗ ಒಳಗಡೆ ಬಂದು ಹುಡುಗಿನ ಮಾತಾಡಿಸಿ ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಸ್ವಲ್ಪ ಹೊತ್ತಾದಮೇಲೆ ಊಟಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ನೋಡಿ, ನಾನು ನಮ್ಮಮ್ಮ, ನನ್ನ ತಂಗಿ, ನನ್ನ ತಮ್ಮ ಕೂತಿದ್ದೀವಿ. ಇಲ್ಲಿಗೆ ಇವಾಗ ನಮ್ಮ ಚಿಕ್ಕಪ್ಪ ಬಂದಿದ್ದಾರೆ. ಇವ್ರು ನಮ್ಮ ಅಪ್ಪನ ತಮ್ಮ. ನಮ್ಮ ಚಿಕ್ಕಪ್ಪ ಹಾಯ್ ಮಾಡ್ತಿದ್ದಾರೆ. ಇವರಿಬ್ಬರು ನೋಡಿ ಫ್ರೆಂಡ್ಸ್, ಈ ಕಡೆ ತಿರುಗಿ ಅಂದರೆ ತಿರುಗ್ತಾನೇ ಇಲ್ಲ. ನಮ್ಮ ಋತ್ವಿಕಂತ ಯಾವಾಗಲೂ ನಮ್ಮ ಯಶಿಕನ ಜೊತೆನೇ ಇರ್ತಾನೆ. ಮಾವನ ಮಗಳಲ್ವ ಎಷ್ಟೇ ಆದರೂ. ಅದಕ್ಕೋಸ್ಕರ ಇವಾಗ ತಿರುಗ್ಬಿಟ್ಟು ಆ ಕಡೆ ತಿರ್ಕೊಬಿಟ್ಟ. ನೋಡಿ ಫ್ರೆಂಡ್ಸ್, ಅದೇ ಬಲೂನ ನಮ್ಮ ಚಿಕ್ಕು ಹಿಡ್ಕೊಂಡು ಆಟಾಡ್ತಿದ್ದಾರೆ. ನಮ್ಮ ಪಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್. ಇದೇನು ಆಟ ಆಡೋದ ಬಲೂನಲ್ಲಿ? ನಮ್ಮ ಆಂಟಿನ ತೋರಿಸಿರಲಿಲ್ಲ ನೋಡಿ ಫ್ರೆಂಡ್ಸ್, ಇವ್ರು ನಮ್ಮ ಚಿಕ್ಕಮ್ಮ. ಹಾಗೆ ಫೋಟೋಸ್ ತಗೊಳ್ಳೋಣ ಅಂತ ತಗೋತಿರ್ಬೇಕಾದ್ರೆ ಒಂದು ಕ್ಯೂಟ್ ಹುಡುಗ ಬಂದು ನಮ್ಮನ್ನ ಮಾತಾಡಿಸ್ತಿದೆ. ನನ್ನ ಹತ್ರಕ್ಕೆ ಹೋಗಿ ಅವ್ರು ಮಾತಾಡಿಸ್ತೀನಿ ನೋಡಿ ಫ್ರೆಂಡ್ಸ್. ಹಾಯ್, ಸೇ ಹಾಯ್. ನಾನು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ, ನೀನು ಹಾಯ್ ಮಾಡಿದ್ರೆ. ಇಲ್ಲಾಂದ್ರೆ ಹಾಕಲ್ಲ. ಹಾಯ್ ಮಾಡಿಬಿಡು. ನಂಬರ್ ಹೇಳು. 1 2 3 ನಂಬರ್ ಹೇಳು. ನೀನು ಯಾವ ಸ್ಟ್ಯಾಂಡರ್ಡ್? ನೀನು ಟೆಡಿ ತೋರಿಸು. ಪಪ್ಪಿ ಕೊ ಟೆಡಿಗೆ. ಯಾವ ಸ್ಟ್ಯಾಂಡರ್ಡ್ ನೀನು? LKG. ಫೈನಲಿ ಊಟ ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಇದು ಅದ್ರ ನೆಕ್ಸ್ಟ್ ಡೇ ವಿಡಿಯೋ. ನನ್ನ ಫ್ರೆಂಡ್ ಯಶಿವಾಗ ನನಗೆ ಊಟ ತಿನ್ನಿಸ್ತಿದ್ದಾಳೆ. ನಂಗೆ ಡೈಲಿ ಊಟ ತೊಗೊಬಂದು ತಿನ್ನಿಸೋದೆ ಅವಳು ಫ್ರೆಂಡ್ಸ್. ಆಮೇಲೆ ಮನೆಗೆ ಹೋಗ್ಬೇಕಾದ್ರೆ ಯಶು ಯಾಕೋ ಉಪ್ಪಿಟ್ಟು ಮಸಾಲ ತಿನ್ನಬೇಕು ಅಂದ್ಲು. ಸೊ ಅದಕ್ಕೆ ನಮ್ಮ ಸ್ಪಾಟ್ ಅಮೃತ್ ಚುರ್ಮುರಿ ಸ್ಪಾಟ್ಗೆ ಹೋದ್ವಿ. ಹಲೋ ಎವ್ರಿವನ್, ಇವಾಗ ನಾನು ಕಾಲೇಜ್ನ ಮುಗಿಸ್ಕೊಂಡು ಮನೆಗೆ ಬಂದು ಏನು ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೇಲಿ ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಲ್ಲ, ಅದೆಲ್ಲ ರೆಸಿಪೀಸ್ ನಾನೇ ಮಾಡೋದು. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಈ ಸ್ನ್ಯಾಕ್ಸ್ ಐಟಮ್ ಎಲ್ಲನೂ ಹೊರಗಡೆಯಿಂದ ತರೋದು ಬೇಡ, ಮನೇಲೇ ಮಾಡು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಇದು ಬಾಳೆಕಾಯಿ ತಗೊಬಂದಿದ್ದೆ. ಬಾಳೆಕಾಯಿಂದ ಚಿಪ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಆದರೆ ಚಿಪ್ಸ್ ರೆಸಿಪಿ ಆಲ್ರೆಡಿ ಹಾಕಿರೋದ್ರಿಂದ ಮತ್ತೆ ತೋರಿಸಲ್ಲ. ಬೇಕು ಅಂತಂದರೆ ಏನಂದರೆ ಮದರಂಗ ಬಾಳೆಕಾಯಿ ತೊಗೊಬಂದರೆ ಇನ್ನು ಚಿಪ್ಸು ಚೆನ್ನಾಗಿರುತ್ತೆ. ಅದು ಕಾಯಲ್ಲಿರೋ ಅಂಥದ್ದೇ ತರಬೇಕು. ಮದರಂಗ ಬಾಳೆಕಾಯಿನ ಸ್ಲೈಸ್ ಮಾಡಿಕೊಂಡು ಆಯಿಲಲ್ಲಿ ಹಾಕೋದು. ಆಯಿಲ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ
ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೋಬೇಕು, ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ತೆಗೆದಿಡೋದು ಅಷ್ಟೇ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಅದೇ ಈಸಿ ಮೆಥಡ್ ಆಗಿರೋದ್ರಿಂದ ನಿಮ್ಗೆ ಅದನ್ನೇ ಇವಾಗ ತೋರಿಸ್ತಾ ಇಲ್ಲ, ಹೇಳ್ತಿದ್ದೀನಿ ಅಷ್ಟೇ. ಯಾಕೆ ಅಂದರೆ ಈ ವ್ಲಾಗ್ನ ನಾನು ಮನೆಗೆ ಬಂದು ಕಂಟಿನ್ಯೂ ಮಾಡ್ತಿದ್ದೀನಲ್ಲ. ಜೊತೆಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಮನೇಲೇ ಯಾವುದೇ ಏನೋ ಐಟಮ್ಸ್ ಆದ್ರೂ ಮನೇಲೇ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಆಯಿಲಲ್ಲಿ ಬೇಯಿಸ್ತಾರೆ ಹೊರಗಡೆ ಅಂತ ಹೇಳಕ್ಕೆ ಬರಲ್ಲ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಆಯಿಲ್ ಆಗಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವ ಆಯಿಲ್ ಸೂಟೇಬಲ್ ಅದರಲ್ಲಿ ಮನೇಲೇ ಮಾಡ್ಕೊಂಡು ತಿನ್ನಬೇಕು. ನಮ್ಮಮ್ಮ ಬರ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ತೋರಿಸ್ತೀನಿ. ಇಲ್ಲ, ಅವ್ರು ಆ ಕಡೆ ಹೋಗ್ತವ್ರೆ. ಗೆಜ್ಜೆ ಸೌಂಡ್ ನೋಡಿ ಕಂಡಿಡ್ದೆ ನಾನು. ನೆಕ್ಸ್ಟ್ ಹಾಗೆ ಹೀಗೆ ಈ ವ್ಲಾಗ್ನ ಏನಂದರೆ ಇದರಲ್ಲಿ ತುಂಬ ಕಂಟೆಂಟ್ ತೋರಿಸಿದ್ದೀನಿ. ಆದರೆ ನೆನ್ನೆ ಇದರಲ್ಲಿ ಒಂದು ಮಿಸ್ಟೇಕ್ ಏನು ಅಂದರೆ ನಮ್ಮ ಅಜ್ಜಿನ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಅಜ್ಜಿ ವೀಡಿಯೋದಲ್ಲಿ ಬಂದು ಎಲ್ಲರೂ ರೇಗಿಸ್ತವ್ರೆ ಅಂತ ವೀಡಿಯೋಗೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರನ್ನ ನಾನು ಕಾಲೇಜಿಂದನೂ ಕೂಡ ಬೇಗ ಬಂದಿದ್ದರಿಂದ ಈ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಲ್ಲ. ಯಾಕೆಂದರೆ ಬೇಗ ಬಂದು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಕೆಲಸ ಮಾಡೋದು ಬೆಟರ್. ಸೊ ಅದಕ್ಕೋಸ್ಕರ ಯಾಕೆಂದರೆ ಸುಮ್ಮನೆ ಕೂತ್ರುವೆ ಸೋಷಿಯಲ್ ಮೀಡಿಯಾ ಅದು ಇದು ಅಂತ ಮುಳುಗೋಗ್ತೀವಿ. ಈ ಥರ ಕೆಲಸ ಮಾಡೋದ್ರಿಂದ ಸ್ವಲ್ಪ ಏನಾದರೂ ಕಲ್ತಂಗಾಗುತ್ತೆ. ಅದು ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ, ಯಾರು ಕೆಲಸ ಮಾಡಬಾರ್ದು ಅಂತೇನಿಲ್ಲ, ಕೆಲಸ ಮಾಡಿ ಫ್ರೆಂಡ್ಸ್. ಏನೋ ಆಗ್ಬಿಟ್ಟೈತೆ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತೈತೆ ಅಂದರೆ ವೀಡಿಯೋಗೆ ದೊಡ್ಡ ಗುಳ್ಳೆ ಆಗಿರೋ ಥರ ಅನಿಸ್ತೈತೆ. ನೆಕ್ಸ್ಟು ಈ ವಿಡಿಯೋದಲ್ಲಿ ನಮ್ಮ ಟ್ಯೂಷನ್ ಮಕ್ಕಳನ್ನ ಒಬ್ಬೊಬ್ಬರಾಗೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಬಿಟ್ಟು ಪರಿಚಯ ಆದಮೇಲೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ನಾನಿವಾಗ ಕಿಚನಲ್ಲಿ ಇರೋದ್ರಿಂದ ಫೋನ್ನ ಕುಕ್ಕರ್ ಮೇಲೆ ಇಟ್ಟಿದ್ದೀನಿ, ಅದರಿಂದ ಜಾರ್ಕೊತೈತೆ. ನಂದು ಸ್ವಲ್ಪ ಸ್ಟಿಕ್ ಯಾಕೋ ಮುರಿದೋಗ್ಬಿಟ್ಟೈತೆ ಫ್ರೆಂಡ್ಸ್. ಅದು ಮಲ್ಕೋಬೇಕಾದ್ರೆ ಕೆಳಗಡೆ ಹಾಕೊಂಡು ಮಲ್ಕೊಬಿಟ್ಟಿದ್ದೀನಿ, ಅದ್ರ ಮೇಲ್ಗಡೆ ಒದ್ದಾಡಿ ಸ್ಟಿಕ್ ಮುರಿದೋಗೈತೆ. ಸೊ ಅದಕ್ಕೋಸ್ಕರ ಕುಕ್ಕರ್ ಮೇಲೆ ಇಟ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು ಇದು. ಸೊ ಅದಕ್ಕೋಸ್ಕರನಾದರೂ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವಾಗ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ನ ಪರಿಚಯ ಮಾಡುವಂಥ ಟೈಮ್. ಇವಾಗ ಅವ್ರು ಯಾರ್ಯಾರು ಅವ್ರವ್ರ ನೇಮ್ನ ಅವ್ರವ್ರೇ ಹೇಳ್ತಾರೆ, ಅವ್ರನ್ನ ತೋರಿಸ್ತೀನಿ ಅಷ್ಟೇ. ಇನ್ನೊಂದು 3-4 ಜನ ಬಂದಿಲ್ಲ, ಅವ್ರನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾರು ಬರ್ತಾರಲ್ಲ ಅವಾಗ ತೋರಿಸ್ತೀನಿ. ಹಾಯ್ ಚಿದಂತ್. ಹಾಯ್. ಹೇಳು, ನಿನ್ನ ನೇಮ್ ಹೇಳು. ಮೈ ನೇಮ್ ಇಸ್ ಚಿದಂತ್. ಹಾಂ, ಚಿದಂತ್. ಹಾಯ್ ಈಶ್ವರಿ. ಹಾಯ್. ವಾಟ್ಸ್ ಯುವರ್ ನೇಮ್? ಮತ್ತೆ ಹೇಳು ನೀನೇ. ನನ್ನ ಹೆಸರು ಈಶ್ವರಿ. ಈಶ್ವರಿ. ಯಾವ ಕ್ಲಾಸು? 5th ಸ್ಟ್ಯಾಂಡರ್ಡ್. ಹಾಯ್ ಸಮೃದ್ಧ್. ಹಾಯ್. ಕಂಗ್ರ್ಯಾಚುಲೇಷನ್ಸ್, ಮೊನ್ನೆ ಪ್ರೈಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಕ್ಕ. ಹೇಳು, ನಿನ್ನ ನೇಮ್ ಹೇಳು ನೀನೇ. ಮೈ ನೇಮ್ ಇಸ್ ಸಮೃದ್ಧ್. ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಸ್ಟಡಿಂಗ್? ಫಸ್ಟ್ ಸ್ಟ್ಯಾಂಡರ್ಡ್. ಈ ಏನು ಅಲ್ಲಿ ಮುರಿದೋಗೈತೆ. ಸುಸ್ಸು, ಸೇ ಹಾಯ್. ಹಾಯ್ ಮಾಡು. ಹಾಯ್. ನಿನ್ನ ಹೆಸರೇನು? ಸುಶ್ರುತಾ. ಹೇಳು. ನೀನಿನ್ನೂ ಅಂಗನವಾಡಿಗೆ ಹೋಗ್ತಾ ಇರೋದು, ನಿಂಗೆ ಹೇಳಕ್ಕೆ ಬರಲ್ಲ, ನಾನೇ ಹೇಳ್ತೀನಿ. ಸಂಜನಾ, ಸೇ ಹಾಯ್. ನಿನ್ನ ನೇಮ್ ಹೇಳು, ನೀನು ಹೇಳಬೇಕು. ಮೈ ನೇಮ್ ಇಸ್ ಸಂಜನಾ ಕುಮಾರಿ. ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಸ್ಟಡಿಂಗ್? 4th. ಗೌರಿ, ಸೇ ಹಾಯ್. ಟೆಲ್ ಯುವರ್ ಫುಲ್ ನೇಮ್. ಕಮ್ ಫ್ರಂಟ್. ಗೆಟ್ ಅಪ್ ಆ್ಯಂಡ್ ಕಮ್ ಫ್ರಂಟ್. ಹಾಂ. ಮೈ ನೇಮ್ ಇಸ್ ಗೌರಿ. ಗೌರಿ ಅಷ್ಟೇನಾ ನಿನ್ನ ನೇಮು? ಮುಂದೆ ಏನಿಲ್ವಾ? ಹೇಳು, ಮುಂದೆ ಇದೆಯಲ್ಲ ನೇಮು. ಗೌರಿ ದಾದಾ ಸೋಪಲ್ಕರ್. ಹಾಂ. ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಸ್ಟಡಿಂಗ್? ಫಸ್ಟ್ ಸ್ಟ್ಯಾಂಡರ್ಡ್. ಇನ್ ವಿಚ್ ಸ್ಕೂಲ್? ಮಣಿನಿಕೇತನ್. ಹಾಂ. ಗೋ ಆ್ಯಂಡ್ ಸಿಟ್. ಗುಡ್. ಹಾಯ್ ಭೀಮಾ. ವಾಟ್ಸ್ ಯುವರ್ ಫುಲ್ ನೇಮ್? ಲಕ್ಷಿತ್ ಗಣಸಿ. ಹಾಂ. ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಸ್ಟಡಿಂಗ್? ಫಸ್ಟ್ ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡ್. ಗುಡ್. ಕಮ್ ಫ್ರಂಟ್. ಹಾಯ್. ನಿನ್ನ ನೇಮ್ ಹೇಳು ನೀನೆ. ಪ್ರಥಮ್ MB. ನೆಕ್ಸ್ಟ್ ವಿಚ್ ಸ್ಟ್ಯಾಂಡರ್ಡ್ ಆರ್ ಯು ಸ್ಟಡಿಂಗ್? 3rd ಸ್ಟ್ಯಾಂಡರ್ಡ್. ಹಾಂ. ಓಕೆ, ಗುಡ್. ಸಿಡನ್. ಸೇ ಹಾಯ್ ಪುಟ್ಟು. ಹಾಯ್. ನನಗಲ್ಲ, ಆಡಿಯನ್ಸ್ಗೆ ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್ ಅನ್ನು. ಎದ್ದು ಬೈಲಿ. ನಿನ್ನ ಹೆಸರೇನು? ಹರ್ಷಿಕ್ ಎಸ್ ಗೌಡ. ನೀನು ಯಾವ ಸ್ಕೂಲು? ಅಂಗನವಾಡಿಗೆ ಹೋಗ್ತಾ ಇರೋದಾ? ಹಾಂ, ಸರಿ. ಇನ್ನೊಬ್ಬರು 10th ಸ್ಟ್ಯಾಂಡರ್ಡ್ ಅವರವರೇ, ಇವಾಗ ತೋರಿಸ್ಬೇಕು ಅವ್ರನ್ನ. ಹಿಂಗೆ ಕುತ್ಕೊಂಡು 10th ಸ್ಟ್ಯಾಂಡರ್ಡ್ ಗರ್ಲ್. ನಿನ್ನೇನು? ನನ್ನ ಹೆಸರು ಶಕುಂತಲ. ಯಾವ ಸ್ಕೂಲು? ದೀಪ ಸ್ಕೂಲ್. ನಮ್ಮ ಟ್ಯೂಷನ್ಗೆ ಇಬ್ಬರು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಬರ್ತಾರೆ. ಇನ್ನೊಬ್ಳಿಗೆ ಕ್ಯಾಮ್ರಾ ಫಿಯರ್ ಇದೆಯಂತೆ, ಅದಕ್ಕೆ ಅವಳು ಬರೋದಿಲ್ಲ, ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳ್ಬಿಟ್ಟು ಅವಳಲ್ಲಿ ಆಟ ಆಡ್ತಾವಳೆ. ಇವಳು ಇಲ್ಲಿ ನನ್ನ ಪಕ್ಕ ಬಂದು ಕೂತವಳೆ.
ಇದಿಷ್ಟು ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್. ಇನ್ನೂ 3-4 ಜನ ಬಂದಿಲ್ಲ, ಅವ್ರನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಮ್ಮ ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಹೊರಡೋಂಥ ಟೈಮ್ ಆಯಿತು, ಅದಕ್ಕೋಸ್ಕರ ವೀಡಿಯೋ ಮಾಡಿದೆ. ಅಂದರೆ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವ, ಹೋಗುವಾಗ ಬರುವಾಗ ಎಲ್ಲ ಕಡಿಮೆ ಜನ ಇರ್ತಾರೆ, ಹೋಗುವಾಗ ಎಲ್ಲ ಇರ್ತಾರೆ ಅಂದ್ಬಿಟ್ಟು ಸೊ ಹೋಗುವಾಗ ವೀಡಿಯೋ ಮಾಡೋಣ ಅಂತಿದ್ದೆ. ನಮ್ಮ ಟ್ಯೂಷನಲ್ಲಿ ಹೇಳಬೇಕು ಅಂದರೆ 3-4 ಜನ ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸು, ಆದರೂ ಇಂಟ್ರೆಸ್ಟ್ ಕೊಟ್ಟು ಟ್ಯೂಷನ್ಗೆ ಬರ್ತಾರೆ. ಗೌರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಆಲ್ಮೋಸ್ಟು ಚಿಕ್ಕ ಮಕ್ಕಳು ಮಾತ್ರ ಟ್ಯೂಷನ್ಗೆ ಹೋಗೋದು, ದೊಡ್ಡ ಮಕ್ಳು ಯಾರೂ ಹೋಗೋದಿಲ್ಲ ನನ್ನ ಪ್ರಕಾರ. ಆದರೂ ಇವರು ತುಂಬ ಇಂಟ್ರೆಸ್ಟ್ ಕೊಟ್ಟು ಟ್ಯೂಷನ್ಗೆ ಬರ್ತಾರೆ, ಇಷ್ಟು ಹೇಳ್ಬೋದು. ಆಮೇಲೆ 10th ಸ್ಟ್ಯಾಂಡರ್ಡವ್ರು ಇಬ್ಬರು ಕಮಾಂಗಿಗಳವ್ರೆ, ಬರ್ತಾರೆ 7 ಗಂಟೆಗೆ ಟ್ಯೂಷನ್ಗೆ, ಆಮೇಲೆ 9 ಗಂಟೆ ತನಕ ಮುಗಿಸ್ಕೊಂಡು ಆಮೇಲೆ ಹೋಯ್ತಾರೆ. ಇಷ್ಟೇ ನಮ್ಮ ಟ್ಯೂಷನ್ ಬಗ್ಗೆ. ಲೆಟ್ಸ್ ಎಂಡ್ ದಿ ವಿಡಿಯೋ ನಾವು. ಇವಾಗ ವೀಡಿಯೋನ ಎಂಡ್ ಮಾಡೋಣ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಲ್ಲಿಗೆ ಇರಲಿ ಅಂತ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.